ಸ್ನೇಹಿತರೆ, ಇವತ್ತು 20th ಜನವರಿ ಬೆಳಿಗ್ಗೆ ಅಮ್ಮಂದು ಮೆಸೇಜ್ ಬಂದಿತ್ತು, ರಿಪ್ಲೈ ಮಾಡಿದೆ. ಒಳ್ಳೆಯ ಮೆಸೇಜ್ಗಳು ಇಬ್ಬರ ಕಡೆಯಿಂದಲೂ. ಖುಷಿ ಆಯಿತು. ಸ್ವಲ್ಪ ಖುಷಿಗೆ ಕಣ್ಣಲ್ಲಿ ದುಃಖ, ಕಣ್ಣಲ್ಲಿ ನೀರು ಕೂಡ ಬಂತು. ಖುಷಿಗೂ ಅಷ್ಟೇನೆ, ಬೇರೆ ಏನಿಲ್ಲ. ಅಮ್ಮಂದು ಮೆಸೇಜ್, ನಾನು ಮೆಸೇಜ್ ಮಾಡ್ತಾ ಇದ್ದೆ. ಅಮ್ಮನ ಮೆಸೇಜ್. ಸೊ ಒಳ್ಳೆ ರೀತಿಯಲ್ಲಿ ಮೆಸೇಜಸ್ ಆಯಿತು. ಇವಾಗ ಇಲ್ಲಿ ರೈಸ್ ಇದೆ, ರಾತ್ರಿ ಮಾಡಿದ್ದು, ಜೊತೆಗೆ ಸಾರು ಕೂಡ ಇದೆ. ಸೊ ಇದನ್ನೇ ಸ್ವಲ್ಪ ಬಿಸಿ ಮಾಡಿ ತಿಂತೀನಿ. ಅನ್ನ ಏನು ಬಿಸಿ ಮಾಡಲ್ಲ, ಸಾರು ಮಾತ್ರ ಒಂದು ಸ್ವಲ್ಪ ಬಿಸಿ ಮಾಡ್ತೀನಿ ಅಷ್ಟೇ. ಇದರಲ್ಲಿ ಹಾಲಿದೆ, ಹಾಲು ಬಿಸಿ ಮಾಡ್ಬೇಕು, ಹಾಳಾಗುತ್ತೆ. ಬೇಗ ಬಿಸಿ ಮಾಡಬೇಕು. ಇಷ್ಟು ಕೆಲಸ ಇದೆ ಇವಾಗ. ಇದು ಬೇಳೆ ಮತ್ತೆ ಟೊಮೆಟೊ, ಬದನೆಕಾಯಿ, ಜೊತೆಗೆ ಶೇಂಗಾ ಪುಡಿ ಎಲ್ಲ ಹಾಕಿ ಮಾಡಿರುವಂಥದ್ದು. ಈರುಳ್ಳಿ ಏನು ಹಾಕಿಲ್ಲ, ಸಿಂಪಲ್ ಆಗಿ ಮಾಡಿರೋದು. ಇಷ್ಟು ತಿನ್ಬೇಕು ಇವಾಗ. ಮೊಸರು ಸ್ವಲ್ಪ ಇದೆ, ಹೊರಗಡೆ ಇಡ್ತೀನಿ ಫ್ರಿಡ್ಜಿಂದ. ಸ್ವಲ್ಪ ಹೆಪ್ಪು ಹಾಕ್ತೀನಿ, ಸ್ವಲ್ಪ ಕಾಫಿಗೆ ಒಂಚೂರು ಹಾಲು ಇಟ್ಕೊಂಡು ಮಿಕ್ಕಿದ ಹೆಪ್ಪಗೆ ಹಾಕ್ತೀನಿ. ಜೊತೆಗೆ ಅನ್ನ ಸಾರು ತಿಂತೀನಿ. ಸ್ವಲ್ಪ ಮೊಸರು ಇದೆ, ತೆಕ್ಕೊಳ್ತೀನಿ. ಅಷ್ಟಿದೆ. 20th ಜನವರಿ 2026 ನಾನಿಲ್ಲಿ ಟೊಮೆಟೊ ರೈಸ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಅವತ್ತಿನ ದಿನ ನಾನು ಸಿಂಪಲ್ ಆಗಿ ಟೊಮೆಟೊ ರೈಸ್ ಮಾಡಿದ್ದೆ. ತುಂಬಾ ಸಿಂಪಲ್ ಆಗಿ, ಜಸ್ಟ್ ಗ್ರೀನ್ ಚಿಲ್ಲಿ ಯೂಸ್ ಮಾಡಿದ್ದೆ. ಇವತ್ತು ಆಲ್ರೆಡಿ ಆಗಸ್ಟ್ 13th 2026. ತುಂಬಾ ಹಳೆ ವಿಡಿಯೋ. ಸೊ ಹಳೆ ಕ್ಲಿಪ್ಪಿಂಗ್ಸ್ ಎಲ್ಲ ನನ್ನ ಫೋನ್ನಲ್ಲಿ ಇರೋದೆಲ್ಲ ಕ್ಲಿಯರ್ ಮಾಡೋಣ ಅಂತ ಹೇಳಿ ಒಂದೊಂದೇ ವಿಡಿಯೋಸ್ ಶೇರ್ ಮಾಡ್ತಾ ಇರ್ತೀನಿ. ಸೊ ನನ್ನ ಒಂದು ರೆಫರೆನ್ಸ್ಗೆ ನಾನು ಡೇಟ್ಸ್ ಕೂಡ ಹಾಕ್ತಾ ಇರ್ತೀನಿ ನನ್ನ ಲೈಫ್ ಡಾಕ್ಯುಮೆಂಟ್ರಿಗೋಸ್ಕರ. ಸೊ ನಿಮಗೆ ವಿಡಿಯೋಸ್ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ಗಳನ್ನು ನೋಡಿ. ಸೊ ತುಂಬಾನೇ ಸಿಂಪಲ್ ಆಗಿ ಟೊಮೆಟೊ ರೈಸ್ ಮಾಡ್ಕೊಂಡಿದ್ದೆ ಅವತ್ತು. ಈ ರೈಸ್ ಐಟಮ್ ಎಲ್ಲ ಸ್ವಲ್ಪ ಈಸಿ ಅಲ್ವಾ, ತುಂಬಾ ಬೇಗ ಕೂಡ ಆಗುತ್ತೆ. ಹಾಗಾಗಿ ನಾವು ಒಬ್ಳೆ ಇರುವಾಗ ವಿಡಿಯೋಸ್ ಏನಾದ್ರು ಎಡಿಟಿಂಗ್ ಮಾಡೋದಿರತ್ತೆ ಅನ್ಬಿಟ್ಟು ಬೇಗ ಆಗ್ಬಿಡ್ಲಿ ಅಂತ ಹೇಳಿ ರೈಸ್ ಐಟಮೇ ಜಾಸ್ತಿ ಮಾಡ್ಕೊಳ್ತಾ ಇದ್ದೆ. ಸೊ ನೆಕ್ಸ್ಟ್ ಡೇ ಕೂಡ ರೈಸ್ ಐಟಮೇ ಇತ್ತು. ಸ್ನೇಹಿತರೆ, ಇವತ್ತು ಜನವರಿ 21 ನೈಟು 9:50. ಸೊ ನಾನಿಲ್ಲಿ ಫ್ರೈಡ್ ರೈಸ್ ಟೈಪ್ ಮಾಡಿದ್ದೀನಿ. ಆಕ್ಚುಲಿ ಒಂದು ವೀಟ್ ಬ್ರೆಡ್ ಇತ್ತು, ಆಯ್ತಾ, ಅದನ್ನು ಕೂಡ ಮರೆತು ಹಾಕ್ಬಿಟ್ಟಿದ್ದೀನಿ. ನೀವೇನು ನೋಡ್ತೀರಾ, ಈ ಒಂದು ತರಕಾರಿ ಇದು ಎಲೆಕೋಸ್ ಅಲ್ಲ, ಬಟ್ ಲೆಟ್ಯೂಸ್ ಅಂತ ಹೇಳಿ ಬರ್ಗರ್ಗೆ ಎಲ್ಲ ಹಾಕ್ತಾರಲ್ವಾ. ನಂಗೂ ಗೊತ್ತಿರಲಿಲ್ಲ. ವಿನುಗೆ ಫೋನ್ ಮಾಡಿದಾಗ ಈಗ ಹೇಳ್ದೆ ಲೆಟ್ಯೂಸ್ ಮಾಡಿದೀನಿ ಅಂತ, ಅದು ಬರ್ಗರ್ಗೆಲ್ಲ ಹಾಕ್ತಾರೆ ಅಂತ ಹೇಳ್ದ. ಸರಿ ನೋಡಿ, ಇದು ಹೊರಗಡೆ ಲೇಯರ್ ಸ್ವಲ್ಪ ಕೊಳಾಗಿತ್ತು ಅಂತ ಇದಾಗಿತ್ತು ಅಂತ ತೆಗ್ದ್ಬಿಟ್ಟಿದೀನಿ. ಇದು ಗೆಣಸು ಮತ್ತೆ ಕಡಲೆಕಾಯಿ ಮಿಕ್ಕಿದ್ದು ಬೇಯಿಸಿ ತಿಂದಿದ್ದು ಅಮ್ಮ ಕಳ್ಸಿದ್ರಲ್ವಾ ಅದನ್ನ. ಸೊ ಇಲ್ಲಿ ಲೆಟ್ಯೂಸ್ ನ ಉಪಯೋಗಿಸ್ಕೊಂಡು ನಾನು ರೈಸ್ ಮಾಡಿದ್ದೀನಿ. ನೆಕ್ಸ್ಟ್ ಟೈಮ್ ನಾನು ರೆಸಿಪಿ ಶೇರ್ ಮಾಡ್ತೀನಿ. ಸೊ ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೀನಿ. ಆಕ್ಚುಲಿ ರೈಸ್ ಇನ್ನೇನು ಬೇಯ್ತಾ ಇದೆ, ಆಲ್ಮೋಸ್ಟ್ 70% ಅಂತ ಅನ್ನುವಾಗ ನಾನು ಲೆಟ್ಯೂಸ್ ನ ಹಾಕಿದ್ದು. ಸೊ ಈ ತರ ಆಗಿದೆ, ಗಮ್ ಅಂತ ಇದೆ. ಮಾತ್ರ ನೋಡ್ಬೇಕು ಹೇಗಾಗಿದೆ ಅಂತ. ಈಗ ಹಾಕೊಳ್ತೀನಿ ತಟ್ಟೆಗೆ. ಸ್ನೇಹಿತರೆ, ಇಲ್ಲಿ ಮೊಸರು ಮತ್ತೆ ರೈಸ್ ಹಾಕೊಂಡಿದ್ದೀನಿ. ನೋಡೋಣ ಹೇಗಿದೆ, ತಿಂದು ಟೇಸ್ಟ್ ಹೇಳ್ತೀನಿ ನಿಮ್ಗೆ ಇವಾಗ. ಫಸ್ಟ್ ಸ್ವಲ್ಪ ಹಾಗೆ ತಿಂತೀನಿ. ಬಿಸಿ ಇದೆ. ನಾಟ್ ಬ್ಯಾಡ್, ಗುಡ್, ಚೆನ್ನಾಗಿದೆ. ಫುಲ್ ಬಿರಿಯಾನಿ ತರ ಎಲ್ಲ ಏನಿಲ್ಲ, ವೆಜ್ ಬಿರಿಯಾನಿ ತರ ಚೆನ್ನಾಗಿದೆ. ಮಸ್ಟ್ ಟ್ರೈ. ಮೊಸರು ಹಾಕೊಂಡ್ರೆ ಯಮ್ಮಿ, ಸೂಪರ್. ಸೊ ಇದು ಇವತ್ತಿನ ಊಟ, 21 ಜನವರಿ 2026 ನೈಟ್.